Uh, One and all, myself Nagendra Kumar, Assistant Professor of Sociology, Government Degree College, KR Nagar, Mysore District. Today we are going to discuss a particular topic related to pioneers of sociology, which is meant for fourth semester sociology students, where we are going to discuss about the contributions of Auguste Comte, who is also called as father of our sociology. Auguste Comte was a French philosopher. He was a founder of the discipline of sociology and of the doctrine of positivism. ವಾಸ್ತವಿಕವಾದ ಅಂತೇಳಿ ನಾವು ಕರಿತೇವೆ. He may be regarded as the first philosopher of science in the modern sense of the term. He studied and analyzed the effects of French Revolution, Industrial Revolution, and Renaissance, and found the lack of social science that studied about society. Therefore, he coined the term sociology in the year 1838 as a social science to study about society. ಅಂದರೆ ಸಮಾಜದ ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಏನು ಒಂದು ವಿಜ್ಞಾನದ ಅವಶ್ಯಕತೆ ಇತ್ತು ಅದನ್ನು ಪ್ರಪ್ರಥಮ ಬಾರಿಗೆ ಅಗಸ್ಟ್ ಕಾಮ್ಟ್ ಅವರು ತಮ್ಮ ಅಧ್ಯಯನದಲ್ಲಿ ಕೊಡುಗೆಯಾಗಿ ಇಡೀ ಜಗತ್ತಿಗೆ ನೀಡ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಫ್ರಾನ್ಸಿನ ಮಹಾಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಪುನರುತ್ಥಾನ ಮತ್ತು ಜ್ಞಾನೋದಯದ ಅಂತ ಅಥವಾ ಯುಗ ಅಂತೇಳಿ ಕರಿತೇವೆ. ಎಲ್ಲವೂ ಕೂಡ ಕಾರಣ ಆಗಿ ಅವರಿಗೆ ಅನಿಸಿದ್ದೇನು ಅಂತಂದರೆ ಸಮಾಜದಲ್ಲಿ ವ್ಯಕ್ತಿಗಳ ಕುರಿತಂತೆ ಅಧ್ಯಯನವನ್ನು ಮಾಡಲಿಕ್ಕೆ ಅವರ ವರ್ತನೆಗಳನ್ನು ತಿಳ್ಕೊಳ್ಳೋದಕ್ಕೆ ಒಂದು ವಿಜ್ಞಾನದ ತುರ್ತು ಅಗತ್ಯ ಇದೆ ಅಂಥೇಳಿ ಅವರು 1838ರಲ್ಲಿ ಒಂದು ಹೊಸ ಸಮಾಜ ವಿಜ್ಞಾನವನ್ನು ಅವರು ಮೊದಲ ಬಾರಿಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಅದನ್ನು ನಾವು ಸಮಾಜಶಾಸ್ತ್ರ ಅಂತ ಹೇಳಿ ಕರೀತಾರೆ. Was strongly influenced by Saint Simon and developed the positive philosophy in an attempt to solve the problems of the French Revolution. ಅವರು ಪಾಸಿಟಿವ್ ಫಿಲಾಸಫಿ ಅಂತಕ್ಕಂಥ ಒಂದು ಹೊಸ ಚಿಂತನೆಯನ್ನು ಅವರು ತರ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ ಫ್ರಾನ್ಸಿನ ಮಹಾಕ್ರಾಂತಿ. Calling for a new social doctrine based on the sciences, Comte was a major influence on 19th century thought. 19ನೇ ಶತಮಾನದ ಚಿಂತನೆಯಲ್ಲಿ ಪ್ರಮುಖವಾಗಿ ಮತ್ತು ಮಹತ್ತರವಾದಂತಹ ಒಂದು ಪ್ರಭಾವವನ್ನು ಬೀರಿದವರಲ್ಲಿ ಕಾಮ್ಟ್ ಕೂಡ ಮೊದಲಿಗರು. Influencing the works of social thinkers such as ಕಾರ್ಲ್ ಮಾರ್ಕ್ಸ್, ಜಾನ್ ಸ್ಟುವರ್ಟ್ ಮಿಲ್ ಮತ್ತು ಸೇಂಟ್ ಸೈಮನ್ ಇವರ ಒಂದು ಪ್ರಭಾವಕ್ಕೆ ಒಳಗಾಗಿ ಅವರು ಒಂದು ಹೊಸ ಆಲೋಚನೆಗಳನ್ನು ತರುವ ಪ್ರಯತ್ನಗಳನ್ನು ಮಾಡ್ತಾರೆ. ದ ಕಾನ್ಸೆಪ್ಟ್ ಆಫ್ ಸೋಷಿಯಾಲಜಿ ಆ್ಯಂಡ್ ಸೋಷಿಯಲ್ ಎವಲ್ಯೂಷನಿಸಮ್ set the background for early social theorists such as Herbert Spencer. ಇವರಾದ ನಂತರ ಸಮಾಜಶಾಸ್ತ್ರವನ್ನು ಮುನ್ನಡೆಸುವಲ್ಲಿ ಹರ್ಬರ್ಟ್ ಸ್ಪೆನ್ಸರ್ ಅವರಿಗೂ ಕೂಡ ಇವರ ಎಲ್ಲ ಕೊಡುಗೆಗಳು ಪ್ರಮುಖವಾಗಿ ಕಾರಣ ಆಗುತ್ತೆ. ಆಗಸ್ಟ್ ಕಾಮ್ಟ್ ಅವರು 1798ರಿಂದ 1757 ತನಕ ಅವರು ಬದುಕಿರ್ತಾರೆ. ಆ್ಯಂಡ್ ಆಲ್ಸೋ ಡೆವಲಪ್ಡ್ ಮೆನಿ ಐಡಿಯಾಸ್, ಮೆನಿ ಥಿಯರೀಸ್, ಮೆನಿ ಕಾನ್ಸೆಪ್ಟ್ಸ್. ಅವರು ಫ್ರಾನ್ಸಿನ ಒಂದು ಕ್ರಾಂತಿ ಏನಾಗಿತ್ತು ಅದು ಬಹಳ ಪೂರಕವಾಗಿ ಅವರಿಗೆ ಕೆಲಸ ಮಾಡಿತ್ತು. ಈಸ್ ಐಡಿಯಾಸ್ ವರ್ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ದ ಐಡಿಯಾಸ್ ಆಫ್ ಸೇಂಟ್ ಸೈಮನ್. Comte did not think that it was possible to go back to the Middle Ages since science and industry have completely changed the society. He was also a positivist in approach. ಅಂದರೆ ಅವರ ಚಿಂತನೆಗಳಲ್ಲಿ ಅವರು ವಾಸ್ತವಿಕವಾದ ತತ್ವಜ್ಞಾನ ಮತ್ತು ಈ ಕಾರಣ ಪರಿಣಾಮಗಳನ್ನು ಆಧರಿಸಿ ಮತ್ತು ಎಂಪಿರಿಕಲ್ ಸ್ಟಡೀಸ್ನ ಆಧರಿಸಿ ಅವರು ಹೆಚ್ಚು ಆಲೋಚನೆಗಳನ್ನು ಮಾಡ್ತಾ ಇದ್ರು ಅಂತೇಳಿ. ಅವರು ಸೇಂಟ್ ಸೈಮನ್ ರವರ ಅನುಯಾಯಿ ಕೂಡ ಅವರು ಆಗಿದ್ರು ಅಂತ. ಕಾಮ್ಟ್ಸ್ ಐಡಿಯಾಸ್ ವರ್ ಮೋರ್ ಸಫಿಸ್ಟಿಕೇಟೆಡ್ ದ್ಯಾನ್ ಸೇಂಟ್ ಸೈಮನ್. ಅವ್ರಿಗಿಂತ ಬಹಳ ಮುಂದುವರೆದ ರೀತಿಯಲ್ಲಿ ಮತ್ತು ಅತಿ ಉತ್ಕೃಷ್ಟ ರೀತಿಯಲ್ಲಿ ಇತ್ತು ಅನ್ನೋದು ಕೂಡ ಇಲ್ಲಿ ಉಲ್ಲೇಖನೀಯ. As you have already learned, Comte coined the term sociology, and prior to the he used the social physics for the science of society. ಸೊ ಸಮಾಜದ ವಿಜ್ಞಾನ ಅಥವಾ ಸಮಾಜದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಅವ್ರು ಮೊದಲನೇದಾಗಿ ಕರೆದಿದ್ದೆ ಅವರು ಸಾಮಾಜಿಕ ಭೌತಶಾಸ್ತ್ರ ಅನ್ನೋದನ್ನು ಮೊದಲಿಗೆ ಅವ್ರು ಬಳಸ್ತಾರೆ. ಬಿಕಾಸ್ ಅವರಿಗೆ ಸೈಂಟಿಫಿಕ್ ರೆವಲ್ಯೂಷನ್ ಆದಂಥದ್ದು ಕೂಡ ಪ್ರಮುಖವಾಗಿ ಕಾರಣ ಆಗಿತ್ತು ಅಂತ. ಸಿನ್ಸ್ ದ ಟರ್ಮ್ ಸೋಷಿಯಲ್ ಫಿಸಿಕ್ಸ್ ಹ್ಯಾಡ್ ಆಲ್ರೆಡಿ ಬೀನ್ ಯೂಸ್ಡ್ ಬೈ ಸ್ಟ್ಯಾಟಿಸ್ಟಿಷಿಯನ್ ಆಫ್ ಹಿಸ್ ಟೈಮ್, ಈ ಸೆಟಲ್ಡ್ ಫಾರ್ ದ ಟರ್ಮ್ ಸೋಷಿಯಾಲಜಿ. ಸೊ ಹಾಗಾಗಿ ಬಹಳಷ್ಟು ಬಾರಿ ಅದು ಫಿಸಿಕ್ಸ್, ಸೋಷಿಯಲ್ ಫಿಸಿಕ್ಸ್ ಅದು ಬಳಕೆಯಾದ ಕಾರಣದಿಂದಾಗಿ ಅವರು ಮತ್ತೊಂದು ಪದವನ್ನು ಅವರು ಹುಡುಕ್ತಾರೆ, ಅದು ಸೋಷಿಯಾಲಜಿ ಆಗುತ್ತೆ.
He was of the view that sociology would be last science to be added to the list of sciences. ಸೊ ವಿಜ್ಞಾನಗಳಿಗೆ ನೀವೇನಾದರೂ ಒಂದು ಪಟ್ಟಿ ಮಾಡೋದಕ್ಕೆ ಹೊರಟ್ರೆ ಸಮಾಜ ವಿಜ್ಞಾನಗಳಲ್ಲಿ ಅದರಲ್ಲಿ ಸಮಾಜಶಾಸ್ತ್ರವೇ ಕೊನೆಯಾಗತ್ತೆ ಅನ್ನೋ ಕಲ್ಪನೆ ಹೊರತಾಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ವುಡ್ ಬಿ ಮೋಸ್ಟ್ ಕಾಂಪ್ಲೆಕ್ಸ್ ಅಂಡ್ ಸಿಗ್ನಿಫಿಕೆಂಟ್ ಅಮಾಂಗ್ ಆಲ್ ಸೈನ್ಸಸ್. To shape sociology along the lines of the natural sciences, Kant believed that some general and social laws need to be discovered. He emphasized on the use of an observation and experimentation in sociological theories. ಅವರ ಸಮಾಜಶಾಸ್ತ್ರೀಯ ಚಿಂತನೆಗಳಲ್ಲಿ ಈ ಎಕ್ಸ್ಪೆರಿಮೆಂಟ್ ಪ್ರಯೋಗಾತ್ಮಕತೆಗೆ ಹೆಚ್ಚು ಅವರು ಒತ್ತನ್ನು ಕೊಡ್ತಾರೆ ಮತ್ತು ಅಬ್ಸರ್ವೇಷನ್ ಕೂಡ ಕೊಡ್ತಾರೆ. Kant proposed sociology to be studied in two main parts. ಸಮಾಜಶಾಸ್ತ್ರವನ್ನು ಎರಡು ಭಾಗಗಳ ಅರ್ಥ ಮಾಡ್ಕೊಳ್ಬಹುದು. One is the social statics and the social dynamics. ಸಾಮಾಜಿಕ ಸ್ಥಿತಿಶಾಸ್ತ್ರ ಅಂತ ಕರಿತೀವಿ ಮತ್ತು ಗತಿಶಾಸ್ತ್ರ ಅಂತ ಹೇಳಿ ಕರಿತೀವಿ. These two concepts represent a basic division in the subject matter of sociology. ಸೊ ಸಮಾಜಶಾಸ್ತ್ರದ ವಸ್ತು ವಿಷಯದಲ್ಲಿ ಎರಡು ಕೂಡ ಒಂದು ವಸ್ತು ವಿಷಯಗಳು ಅದು ನಿಮಗೆ ಪ್ರತ್ಯೇಕವಾಗಿ ಅರ್ಥಗ್ರಹಿಕೆಯನ್ನು ಕೊಡುತ್ತವೆ. The social statics deals with the major institutions of society such as family, economy or polity. Sociology is conceived of as the study of interrelationship between such institutions. The words have come. The statistical study of sociology consists of investigations of laws of action and reaction of different parts of the social system. He argued that the parts of society cannot be studied separately. ಅವ್ರ ಪ್ರಕಾರ ಏನಾದರೂ ಸಮಾಜವನ್ನು ನಾವು ಪ್ರತ್ಯೇಕಿಸಿ ಅಧ್ಯಯನ ಮಾಡೋದಕ್ಕೆ ಆಗೋದಿಲ್ಲ. ಆಸ್ ಇಫ್ ದೇ ಹ್ಯಾಡ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಅದಕ್ಕೆ ಒಂದು ಸ್ವಂತಿಕೆ ಅಂತಕ್ಕಂಥದ್ದು ಇದುವರೆಗೆ ಆಗಿರಲಿಲ್ವಲ್ಲ, ಆದ ಕಾರಣ. If statics examines how the parts of societies are interrelated, social dynamics focus on all society as a unit of analysis and how they are developed and changed through time. According to Kant, the laws of social dynamics are most recognizable when they relate to the largest societies. Kant was convinced that all societies move through certain fixed stages of development. ಸಹಜವಾಗಿ ಅಂದರೆ ಕಾಂಟ್ರವರ ಪ್ರಕಾರ ಏನಂದ್ರೆ ಎಲ್ಲ ಸಮಾಜಗಳಲ್ಲಿ ಕೂಡ ಒಂದು ಹಂತ ಹಂತವಾಗಿಯೇ ಸಮಾಜ ಬೆಳೆದಿದೆ ಅನ್ನೋದು ಅಭಿವೃದ್ಧಿ ಕಡೆ ಹೋಗಿದೆ ಅಂತಕ್ಕಂಥ ಅವ್ರ ಅಭಿಮತವಾಗಿತ್ತು. ಆ್ಯಂಡ್ ಪ್ರೋಗ್ರೆಸ್ ಟುವರ್ಡ್ಸ್ ಎವರ್ ಇನ್ಕ್ರೀಸಿಂಗ್ ಪರ್ಫೆಕ್ಷನ್, ಅಂದರೆ ಒಂದು ತಾರ್ಕಿಕವಾದಂತಹ ಒಂದು ಅಂತ್ಯಕ್ಕೆ ಅಥವಾ ಒಂದು ಪರಿಪೂರ್ಣತೆಯೆಡೆಗೆ ಹೋಗಬೇಕು ಅಂತಂದರೆ ಅದು ಬೇರೆ ಬೇರೆ ಘಟ್ಟಗಳಲ್ಲಿ ಅದು ಸಾಗಿರಬೇಕು ಅನ್ನೋದು ಅವರ ಒಂದು ವಿಷಯ ವಸ್ತು. ಈ ಫೆಲ್ಟ್ ದಟ್ comparative study of societies as wholes was major subject for sociological analysis. ಮತ್ತೆ ಅವರು ಕಾನ್ಸೆಪ್ಟ್ ಆಫ್ ಸೊಸೈಟಿ ಬಗ್ಗೆ ಕೂಡ ಅವ್ರು ಹೇಳ್ತಾರೆ. ಆಗಸ್ಟ್ ಕೌಂಟ್ ವಾಸ್ ದ ಫಸ್ಟ್ ಟು ಡೆವಲಪ್ ದ ಕಾನ್ಸೆಪ್ಟ್ ಆಫ್ ಸೋಶಿಯಾಲಜಿ. ಈ ಡಿಫೈನ್ ಸೋಶಿಯಾಲಜಿ ಆಸ್ ಎ ಪಾಸಿಟಿವ್ ಸೈನ್ಸ್. ಅದೊಂದು ನಾವು ವಾಸ್ತವವಾದಂಥ ವಿಜ್ಞಾನ ಅಂತೇಳಿ ಕರೀತಾರೆ. ಅವರು ಪಾಸಿಟಿವ್ ಇಸ್ ಸರ್ಚ್ ಆಫ್ ಇನ್ವೇರಿಯಂಟ್ ಲಾಸ್ ಆಫ್ ನ್ಯಾಚುರಲ್ ಆ್ಯಂಡ್ ಸೋಷಿಯಲ್ ವರ್ಲ್ಡ್. ಈಗಾಗಲೇ ಸಮಾಜದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಜಗತ್ತಿನಲ್ಲಿ ಇರ್ತಕ್ಕಂತಹ ಒಂದು ಸ್ವಾಭಾವಿಕವಾದಂಥ ನಿಯಮಗಳನ್ನೇ ಅವರು ವಾಸ್ತವಿಕವಾದ ಅಂತೇಳಿ ಕೂಡ ಅವರು ಕರೀತಾರೆ. Kant positivism has influenced profoundly the ways in which sociologists have conducted social inquiry. And also argued that sociologists, through theories, speculations, and empirical research, could create a realist science that would currently copy or represent the way things actually are in the world. Kant argued that sociology could become a social physics, as I said earlier. Okay. According to Kant, the laws of social dynamics are most recognizable when they relate to the largest societies. ಅವರಲ್ಲಿ ಒಂದು ದೊಡ್ಡ ಒಂದು ಸಮಾಜಕ್ಕೆ ಕೂಡ ಅದು ಪೂರಕವಾಗಿ ಹೇಳ್ತಾರೆ. ಅವರ ಮತ್ತೊಂದು ಪ್ರಮುಖವಾದಂಥ ಕೊಡುಗೆ ಲಾ ಆಫ್ 3 ಸ್ಟೇಜಸ್, ಅಂದರೆ ಒಂದು ಸಮಾಜ ಬೆಳವಣಿಗೆಯ 3 ಹಂತಗಳು ಅಂತೇಳಿ ನಾವಲ್ಲಿ ಕರಿತೀವಿ. ಥಿಯಾಲಜಿಕಲ್ ಸ್ಟೇಜ್, ಮೆಟಾಫಿಸಿಕಲ್ ಸ್ಟೇಜ್ ಆ್ಯಂಡ್ ಪಾಸಿಟಿವ್ ಸ್ಟೇಜ್ ಅಂತೇಳಿ ಕೂಡ ನಾವು ಕರಿತೀವಿ. Metaphysical stage is a transitional stage in which abstract forces replace supernatural forces. Okay. ಅವರ ಮತ್ತೆ ಕೊಡುಗೆಗಳು ಏನು ಅಂತೇಳಿ ನಾವು ನೋಡೋದಾದ್ರೆ, ಇತರ ಕೊಡುಗೆಗಳು ನೋಡಿದ್ರೆ, the other contributions of August Comte are the religion of humanity, where he was optimistic about the world, saying that the problem what he has faced in personal life has made him to think about to create a separate religion, though he propagated scientific analysis in his theories and concepts, but at the end of his last time and
he proposed kind of a separate religious oriented, kind oriented, humanity oriented theory, what we called as religion of humanity. The moment he lost his beloved wife Clotilda, caught hold of cancer and died, and then he thinks about such kind of unnatural aspects of analysis. ಮತ್ತೊಂದು ಸೋಷಿಯಲ್ ಸ್ಟ್ಯಾಟಿಕ್ಸ್ ಇನ್ ಡೈನಮಿಕ್ಸ್, ನಾನೀಗಾಗಲೇ ಅದನ್ನು ಚರ್ಚೆ ಮಾಡಿದ್ದಾರೆ. ದ ಥಿಯರಿ ಆಫ್ ಸೋಷಿಯಲ್ ಪ್ರೋಗ್ರೆಸ್, ಸಮಾಜ ಬೆಳವಣಿಗೆಯ 3 ಹಂತಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಕೂಡ ಈ ಥರ ಅವರ ಕೊಡುಗೆಗಳು ಅಂತೇಳಿ ನಾವು ಕರಿತೀವಿ. ಅದಲ್ಲದೆ ಲಾ ಆಫ್ 3 ಸ್ಟೇಜಸ್ಸು ಮತ್ತು ನಮ್ಮ ಕ್ಲಾಸಿಫಿಕೇಶನ್ ಆಫ್ ಸೈನ್ಸಸ್ಸು ಅವರ ಕೊಡುಗೆಯಾಗಿದೆ. ಬಹಳ ಅದ್ಭುತವಾದಂಥ ಕೊಡುಗೆಗಳನ್ನು ಕಾಮ್ಟ್ ಅವರು ಕೊಟ್ಟಿದ್ದಾರೆ. ಸೊ ಇನ್ನು ಹೆಚ್ಚಿನ ವಿಷಯ ಸಂಗ್ರಹಕ್ಕಾಗಿ ತಾವು ಇಲ್ಲಿ ನೀಡಿರ್ತಕ್ಕಂಥ ಆಕಾರ ಕಂತಗಳನ್ನು ಗ್ರಹಿಸಿದರೆ ತಮಗೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಭಾವನೆ. ಎಲ್ರಿಗೂ ಧನ್ಯವಾದ.